ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ. ಈಗ ತಾನೇ ಯಾವುದೇ ಅಡೆತಡೆಗಳಿಲ್ಲದೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಲಿ ಅಂತ ನಾವು ವಿಶ್ ಮಾಡ್ತಾ ಇದ್ವಿ. ಆಲ್ರೆಡಿ ಎಡ್ವರ್ಟ್ ಆಗಿ ಹೋಗಿದೆ ಅಂತೆ ಅಧಿಕಾರಿಗಳಿಂದ. ಈ ಹಾಲ್ ಟಿಕೆಟ್ ಕೊಡ್ತಾರಲ್ಲ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಎಕ್ಸಾಮ್ ಹಾಲ್ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದು ಅಡ್ರೆಸ್ ಇರುತ್ತೆ. ಬಟ್ ಆ ಅಡ್ರೆಸ್ ಅನ್ನ ತಪ್ಪಾಗಿ ಮುದ್ರಣ ಮಾಡಿಬಿಟ್ಟಿದ್ದಾರಂತೆ. ಯಾದಗಿರಿಯಲ್ಲಿ ದ್ವಿತೀಯ PU ಪರೀಕ್ಷೆಯಲ್ಲೇ ಎಡ್ವರ್ಟ್ ಆಗಿದೆ. ಪರೀಕ್ಷಾ ಕೇಂದ್ರದ ವಿಳಾಸವನ್ನೇ ಬದಲಾಯಿಸಿಬಿಟ್ಟಿದೆಯಂತೆ PU ಬೋರ್ಡ್. ಹಾಗಾಗಿ ವಿದ್ಯಾರ್ಥಿಗಳು ಸುಸ್ತಾಗಿದ್ದಾರೆ. ಎಲ್ಲಪ್ಪ ಹಾಲ್ ಎಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆಯೋದು ಅಂತ ಹಾಲ್ ಟಿಕೆಟ್ ಅಲ್ಲಿ ಇದ್ದಂತ ಅಡ್ರೆಸ್ ಅನ್ನ ಹುಡುಕಿ ಹೋದ್ರು. ಬಟ್ ಅಲ್ಲಿ ಇರ್ಲಿಲ್ವಂತೆ. ಎಕ್ಸಾಮ್ ಪರೀಕ್ಷಾ ಕೇಂದ್ರ ಹುಡ್ಕೋಡೋದಕ್ಕೆ ಅಲ್ದಾಡ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್. ಸಭಾ PU ಕಾಲೇಜು ಪರೀಕ್ಷಾ ಕೇಂದ್ರದ ಅಡ್ರೆಸ್ ತಪ್ಪಾಗಿ ಪ್ರಿಂಟ್ ಆಗಿದೆಯಂತೆ. ಯಾದಗಿರಿಯಲ್ಲಿ ಆಗಿರುವ ಘಟನೆ ಇದು. ದೃಶ್ಯ ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಬಳಿ ಇರುವಂಥ ಅಡ್ರೆಸ್ಸೇ ಬೇರೆ, ಬಟ್ ಅಡ್ರೆಸ್ ಇರಲಿಲ್ಲ, ತಪ್ಪಾಗಿ ಮುದ್ರಣ ಆಗಿದೆಯಂತೆ. ಕೊನೆಗೆ ಹಂಗೆ ಹಿಂಗೆ ಮಾಡಿ ಪರೀಕ್ಷಾ ಕೇಂದ್ರವನ್ನು ಹುಡುಕೋಷ್ಟೊತ್ತಿಗೆ ಸ್ಟೂಡೆಂಟ್ಸ್ ಫುಲ್ ಸುಸ್ತಾಗ್ಬಿಟ್ಟಿದ್ರು ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಯಾದಗಿರಿಯಲ್ಲಿ ಆಗಿರುವಂಥ ಘಟನೆ ಅದು ಅಡ್ರೆಸ್ ಏನಂತಂದ್ರೆ ಗಂಜ್ ರೋಡ್ ಅಂತ ಆಗ್ಯದ್ರಿ. ಇಲ್ಲಿ ನಮ್ಮ ಸಭಾ ಸ್ಕೂಲ್ ಇರೋದು ಎಲ್ಲಿ ಅದಂತಂದ್ರೆ ಇದು ಲಿಂಬಿನ ಗಾರ್ಡನ್ ಬೆಲೆ ಅದ್ರಿ ಯಾದಗಿರಿಯಲ್ಲಿ. ಹಾಗಾಗಿ ನಾವೆಲ್ಲ ಹುಡುಗರು ಓದ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ಬೇಕಾದ್ರೆ ನಾವು ಗಂಜಿಗೆ ಹೊಂಟಿವಿ. ನಮ್ಮ ಆಟೋ ಚಾರ್ಜಿಂದ ಏನಾದ್ರು ಆಟೋ ಚಾರ್ಜ್ ಎಲ್ಲ ವೇಸ್ಟ್ ಆಗ್ಲಕ್ಕತ್ತದ್ರಿ. ಅಲ್ಲಿಂದ ಇಲ್ಲಿ ಆತಂಕದಿಂದ ನಾವು ಓದಿದ್ದೆಲ್ಲ ವೇಸ್ಟ್ ಆಗ್ತದ್ರಿ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನಮ್ದು ಪರೀಕ್ಷೆ ಆಯಿತು, ಸಮಯ ಆಯಿತು, ಇನ್ನೇನು ಒಳಗಡೆ ಬಿಡಕತ್ತಾರ ಅಂತ ಹೇಳಿ ನಾವು ಅದು ಬಂದದಾಗಿಂದ ಅಲ್ಲಿಂದ ಇಲ್ಲಿ ಬರೋದಕ್ಕೆ ನಮ್ಗೆ ಓದಿದ್ದೆಲ್ಲ ನೆನಪೇ ಹೋಗ್ಲಕ್ಕತ್ತದ್ರಿ. ಹಾಗಾಗಿ ಭಯ ಭಾಳ ಸ್ಟಾರ್ಟ್ ಆಗ್ತದ್ರಿ. ಅಡ್ರೆಸ್ ಮತ್ತೆ ಚೇಂಜ್ ಆಗ್ಬೇಕಿತ್ತು ರೀ. ಹಾಗಾಗಿ ಅದು ಗಂಜ್ ರೋಡ್ ಇರೋದು ಇಲ್ಲಿ ಲಿಂಬಿನ ಗಾರ್ಡನ್ ಬಲ್ಲಿ ಅಂತೇಳಿ ಮಾಡ್ಬೇಕಾಗಿತ್ತು ರೀ. ಅದಕ್ಕೆ ಚೇಂಜಸ್ ಮಾಡ್ಬೇಕಂತ ತಿರುಗಾಡಕ್ಕಿರ ಮತ್ತು ಓದ್ಕೊಂಡಾಗ ಗೊಂದಲಲ್ಲಿಂದ ಎಲ್ಲ ನೆನ್ಕೊಂತಾರೆ. ಅಲ್ಲಿಂದ ಇಲ್ಲಿ ಮತ್ತೆ ಹೋಗ್ಬೇಕಾದ್ರೆ ಅದು ಅಡ್ರೆಸ್ ಏನಂತಂದ್ರೆ ಗಂಜ್ ರೋಡ್ ಅಂತ ಆಗ್ಯದ್ರಿ. ಇಲ್ಲಿ ನಮ್ಮ ಸಭಾ ಸ್ಕೂಲ್ ಇರೋದು